ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟಿ ವರ್ಲ್ಡ್. ಇವತ್ತು ನಾನು ನಿಮಗೆ ಒಂದು ಲಕ್ಸುರಿಯಸ್ ಆಗಿರೋ ಪ್ರಾಪರ್ಟಿನ ತೋರಿಸ್ತೀನಿ. ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 50/80 ಇದೆ. ಹಾಗೆ ಇದು ನಾರ್ತ್ ಫೇಸಿಂಗ್ ಪ್ರಾಪರ್ಟಿ. ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ನೀವು ನೋಡ್ಬೋದು ಮನೆ ಮುಂದೆ ಸೂಪರ್ ಆಗಿರೋ ಲಾನ್ ಇದೆ. 2 ಸೈಡ್ಸು ಲಾನ್ ಇದೆ. ಅದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಾಪರ್ಟಿಯ ಲಾನೇ ಇಷ್ಟು ಚೆನ್ನಾಗಿದೆ. ಸೊ ಪ್ರಾಪರ್ಟಿ ಹೇಗಿರುತ್ತಲ್ಲ, ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ನಾವು ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ಬೋದು ಒಂದು ಲಕ್ಸುರಿ ಫೀಲ್ ಬರ್ತಿದೆ. ಯಾಕಂದರೆ ಕ್ಲಾಡಿಂಗ್ಸಿಗೆಲ್ಲ ಕಂಪ್ಲೀಟಾಗಿ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಶೂ ರ್ಯಾಕ್ ಇದೆ. ಹಾಗೆ ಈ ಪ್ರಾಪರ್ಟಿಯಲ್ಲಿ ಕಾವೇರಿ ವಾಟರ್ ಆಪ್ಷನ್ ಕೂಡ ಇದೆ. 18,000 ಕೆಪಾಸಿಟಿ ಸಂಪ್ ಕೂಡ ಇದೆ. ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಾವು ಪಾರ್ಕಿಂಗ್ ಹೋಗ್ಬೋದು. ಇದು ಪೆಡಸ್ಟ್ರಿಯಸ್ಗಿರೋದು. ಕಾರ್ ಪಾರ್ಕಿಂಗಿಗೆ ಈ ಎಂಟ್ರಿ ಇದೆ. ನಾವು 7 ಕಾರ್ನ ಪಾರ್ಕ್ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಹಾಗೆ ಈ ಪ್ರಾಪರ್ಟಿಯಲ್ಲಿ ಲಿಫ್ಟ್ ಕೂಡ ಇದೆ. ಲಕ್ಸುರಿ ಪ್ರಾಪರ್ಟಿ ಅಂದಮೇಲೆ ಒಂದು ಆಫೀಸ್ ರೂಮ್ ಇರಬೇಕಲ್ವಾ, ಸೊ ಈ ಪ್ರಾಪರ್ಟಿಯಲ್ಲಿ ಆಫೀಸ್ ಕೂಡ ಇದೆ. ಹಾಗೆ ಈ ಆಫೀಸಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಪಾರ್ಕಿಂಗಲ್ಲಿ 1 BHK ಮನೆ ಬರುತ್ತೆ. ಲಿವಿಂಗ್ ಹಾಲ್, ಕಿಚನ್, ಒಂದು ಟಾಯ್ಲೆಟ್ ಇದೆ. ಹಾಗೆ ಒಂದು ಬೆಡ್ರೂಮ್ ಇದೆ. ಹಾಗೆ ಪಾರ್ಕಿಂಗಲ್ಲಿ ಕಾರ್ಸ್ ಎಲ್ಲ ಪಾರ್ಕ್ ಮಾಡೋದಕ್ಕೆ ಒಂದು ಮೋಟರೈಸ್ಡ್ ಗೇಟ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು 2 ಸೈಡ್ಸೂ ಅದು ಚೆನ್ನಾಗಿದೆ. ನೋಡೋದಕ್ಕೆ ತುಂಬ ಲಕ್ಸುರಿಯಸ್ ಆಗಿದೆ. ನೋಡಿದ್ರಲ್ವಾ, ಪ್ರಾಪರ್ಟಿಯ ಪಾರ್ಕಿಂಗ್ ಗ್ರೌಂಡ್ ಫ್ಲೋರೇ ಇಷ್ಟು ಸೂಪರ್ ಆಗಿದೆ. ಇನ್ನು ಮನೆ ಹೇಗಿದೆ ಅಂತ ನೋಡೋಣ. ನಾವು ಸ್ಟೇರ್ ಕೇಸ್ ಹತ್ತವಾಗ ನಮಗೆ 6 ಫೀಟ್ ಸಿಗುತ್ತೆ. ಅಷ್ಟು ದೊಡ್ಡ ಸ್ಪೇಸ್ ಇದೆ. ಹಾಗೆ ಇಲ್ಲೂ ಅಷ್ಟೇ ಕ್ಲಾಡಿಂಗ್ಸಿಗೆಲ್ಲ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಪ್ಲಾಂಟೇಶನ್ಗೆ ನೀಟಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಹಾಗೆ ಪ್ಯಾಸೇಜ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಸೇಫ್ಟಿಗೆ ಗೇಟ್ ಕೂಡ ಕೊಟ್ಟಿದ್ದಾರೆ. ಎಂಟೈರ್ ಎಂಡ್ವರೆಗೂ ಸ್ಪೇಸ್ ಇದೆ ಪ್ಯಾಸೇಜ್ಗೆ. ಮೇನ್ ಡೋರ್ ಕಂಪ್ಲೀಟ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ನಮಗೊಂದು ಪ್ಯಾಲೇಸಲ್ಲಿ ಇದ್ದೀವಿ ಅನ್ನೋ ಫೀಲ್ ಆಗ್ತಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಪ್ರಾಪರ್ಟಿಗೆ ಕಂಪ್ಲೀಟಾಗಿ ಪಾಲಿವುಡ್ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಆ ರೀಚಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಇವಾಗ ನಾನು ಲಿವಿಂಗ್ ಹಾಲಲ್ಲಿ ಇದ್ದೀನಿ. ಲಿವಿಂಗ್ ಹಾಲಲ್ಲಿ ವೆಂಟಿಲೇಷನ್ಗೆ ತುಂಬ ದೊಡ್ಡ ಸೈಜಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಈ ಪ್ರಾಪರ್ಟಿಯಲ್ಲಿ ಏನೇನು ಫರ್ನಿಚರ್ಸ್ ನಾವು ನೋಡ್ತಾ ಇದ್ದೀವೋ ಅದು ಆ್ಯಸ್ ಇಟ್ ಈಸ್ ನಮಗೆ ಹಾಗೆ ಕೊಡ್ತಾರೆ. ಸ್ಯಾಂಡ್ಲಿಯರ್ ಕೂಡ ತುಂಬ ಚೆನ್ನಾಗಿದೆ. TV ಯೂನಿಟು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ದೇವ್ರ ಮನೆ ಕ್ಲಾಡಿಂಗಿಗೂ ಹ್ಯಾಂಡ್ ವರ್ಕ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನೋಡೋದಕ್ಕೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಲಿಫ್ಟ್ ಇದೆ ಆ್ಯಸ್ ಇಟ್ ಈಸ್ ಆವಾಗಲೇ ಹೇಳ್ದಂಗೆ. ಇದು ಡೈನಿಂಗ್ ಹಾಲಲ್ಲೂ ವೆಂಟಿಲೇಷನ್ಗೆ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತಿದು ಓಪನ್ ಕಿಚನ್ನಿಗೆ ಏನೇನು ಬೇಕೋ ಅದು ಎಲ್ಲ ಇಲ್ಲಿದೆ. ಸಿಂಕ್ ಇದೆ, ಸ್ಟೋರೇಜ್ಗೆ ನೀಟಾಗಿ ಕಬರ್ಡ್ಸ್ ಕೊಟ್ಟಿದ್ದಾರೆ. ಇನ್ಬಿಲ್ಟ್ ಚಿಮ್ನಿ ಬರುತ್ತೆ. ಮೈಕ್ರೋ ಓವೆನ್ ಇದೆ, ಫ್ರಿಡ್ಜ್ ಇದೆ. ಹಾಗೆ ಕಿಚನ್ ಪ್ಯಾಂಟ್ರಿ ಕೂಡ ಇದೆ. ಇವಾಗ ನಾನು ಕಿಚನ್ ಯುಟಿಲಿಟಿಯಲ್ಲಿದ್ದೀನಿ. ಇದು ಕೂಡ ತುಂಬ ದೊಡ್ಡದಾಗಿದೆ. ಆರಾಮಾಗಿ ನಾವು ಈ ಸ್ಪೇಸ್ನ ಯೂಸ್ ಮಾಡ್ಬೋದು.
ನೋಡ್ಬೋದು ಇಂಟೀರಿಯರ್ಸು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನೋಡ್ತಾ ಇದ್ರೆ ಒಂದು ಪ್ಯಾಲೇಸಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇದೆ. ಹಾಗೆ ಇವಾಗ ನಾನು ಬೆಡ್ರೂಮಲ್ಲಿ ಇದ್ದೀನಿ. ತುಂಬ ದೊಡ್ಡದಾಗಿದೆ ಬೆಡ್ರೂಮು, ತುಂಬ ಸ್ಪೇಷಿಯಸ್ ಆಗಿದೆ. ಸ್ಟೋರೇಜ್ಗೆ ನೀಟಾಗಿ ಕಬರ್ಡ್ಸ್ ಕೊಟ್ಟಿದ್ದಾರೆ. ಹಾಗೆ ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ಕೂಡ ಸ್ಟೋರೇಜ್ಗೆ ಕಬರ್ಡ್ಸ್ ಇದೆ. ಅಟ್ಯಾಚ್ ಟಾಯ್ಲೆಟ್ ಇದೆ. ನೋಡಿದ್ರಲ್ವಾ, ಲಿವಿಂಗ್ ಹಾಲ್, ಡೈನಿಂಗ್, ಕಿಚನ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಡೈನಿಂಗ್ ಹಾಲ್ ಆಪೋಸಿಟು ಸ್ಟೋರೇಜ್ ಬರುತ್ತೆ, ಕಾಮನ್ ಟಾಯ್ಲೆಟ್, ವಾಶ್ ಬೇಸಿನ್ಗೆ ಸ್ಪೇಸ್ ಇದೆ, ಕಾಮನ್ ಟಾಯ್ಲೆಟ್ ಬರುತ್ತೆ. ಹಾಗೆ ಲಿಫ್ಟ್ ಕೂಡ ತುಂಬ ಲಕ್ಸುರಿಯಸ್ ಆಗಿದೆ. ನಾವೇನೋ ಒಂದು 5 ಸ್ಟಾರ್ ಹೋಟೆಲಲ್ಲಿ ಹೋಗ್ತಾ ಇದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಇವಾಗ ನಾನು ಸೆಕೆಂಡ್ ಫ್ಲೋರಿಗೆ ಲಿಫ್ಟಲ್ಲೇ ಹೋಗ್ತೀನಿ, ಯಾಕಂದರೆ ನಾನು ಈ ಲಕ್ಸುರಿನ ಫೀಲ್ ಮಾಡಬೇಕು. ಇವಾಗ ನಾನು ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಲಿಫ್ಟ್ ಪಕ್ಕನೇ ಸ್ಟೇರ್ ಕೇಸ್ ಬರುತ್ತೆ. ಇದು ಸೆಕೆಂಡ್ ಲಿವಿಂಗ್ ಹಾಲ್ ಅಥವಾ ಪಾರ್ಟೀಸ್ ಏನಾದರೂ ಮಾಡಿದ್ರೆ ಈ ಸ್ಪೇಸ್ನ ಆಪ್ಟ್ ಮಾಡ್ಬೋದು. ಇದು ಕ್ಯೂಟ್ ಆಗಿರೋ ಬಾಲ್ಕನಿ. ಆ ಸೈಡು ಸ್ಪೇಸ್ ಇದೆ, ಈ ಸೈಡು ಸ್ಪೇಸ್ ಇದೆ. ಸೊ ನಾವು ಪ್ಲಾಂಟೇಶನ್ಸ್ ಎಲ್ಲ ನೀಟಾಗಿ ಮಾಡ್ಕೋಬೋದು. ಹಾಗೆ ನಾನು ಆಗಲೇ ಹೇಳ್ದಂಗೆ ಕಂಪ್ಲೀಟ್ ಪ್ರಾಪರ್ಟಿ ಪಾಲಿಕುಡ್ ಬರುತ್ತೆ. ಇಲ್ಲಿಂದ ನಾವು ಲಿವಿಂಗ್ ಹಾಲ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಸ್ಯಾಂಡ್ಲಿಯರು ಒಂದು ರಿಚ್ನೆಸ್ ಕೊಡ್ತಾ ಇದೆ. ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಬರುತ್ತೆ. ಟೂ ಸೈಡ್ಸು ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ಬಿಲ್ಟ್ ಕಾಟ್ ಇದೆ, ಟಿವಿ ಯೂನಿಟ್ ಇದೆ, ಸ್ಟೋರೇಜ್ಗೆ ನೀಟಾಗಿ ಕಬರ್ಡ್ಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ ವಾಕ್ ಇನ್ ಬರುತ್ತೆ. ಹಾಗೆ ವಾಶ್ರೂಮಲ್ಲಿ ಡ್ರೈ ಏರಿಯಾ, ವೆಟ್ ಏರಿಯಾಗೆ ಸಪ್ರೇಟ್ ಸ್ಪೇಸ್ ಇದೆ. ಈ ರೂಮ್ ಪಕ್ಕ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಂತ ಬಂದರೆ ಆಹಾ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲೂ ಕೂಡ ಕಿಂಗ್ ಸೈಜ್ ಬೆಡ್ ಇದೆ. ಟೂ ಸೈಡ್ಸು ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ದೊಡ್ಡ ಸೈಜಲ್ಲಿ ಕಬರ್ಡ್ಸ್ ಇದೆ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಸ್ಟಡಿಗೆ ಇದನ್ನು ಯೂಸ್ ಮಾಡ್ಬೋದು. ಟಿವಿ ಯೂನಿಟ್ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ, ಹಾಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ನೋಡಿದ್ರಲ್ವಾ, ಸೆಕೆಂಡ್ ಫ್ಲೋರ್ ತುಂಬ ಸಖತ್ತಾಗಿತ್ತು. ಇವಾಗ ನಾನು ಥರ್ಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಕ್ಲಾಡಿಂಗ್ಸಿಗೆಲ್ಲ ಕಂಪ್ಲೀಟಾಗಿ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇವಾಗ ನಾನು ಥರ್ಡ್ ಫ್ಲೋರಲ್ಲಿ ಇದ್ದೀನಿ. ಈ ಸ್ಪೇಸ್ನ ಬಾರ್ ಕೌಂಟರ್ ಆಗಿ ಯೂಸ್ ಮಾಡ್ಬೋದು. ಆ್ಯಸ್ ಇಟ್ ಈಸ್ ಲಿಫ್ಟ್ ಇದೆ. ಇದು ಜಿಮ್ ರೂಮ್. ಜಿಮ್ ರೂಮ್ಗೆ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲಿದೆ. ದೊಡ್ಡ ಮಿರರ್ ಇದೆ 2 ಸೈಡು. ಹೋಮ್ ಥಿಯೇಟರ್ ಆಲ್ಮೋಸ್ಟ್ ರೆಡಿ ಇದೆ. ಬಟ್ ಕೆಲವೊಂದು ಸ್ಕ್ರೀನು, ಪ್ರೊಜೆಕ್ಟರು ಮತ್ತು ಇಂಟೀರಿಯರ್ಸ್ ಎಲ್ಲ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಸ್ಟಮೈಸ್ ಮಾಡ್ಬೋದು. ಸಣ್ಣ ಪುಟ್ಟ ವರ್ಕ್ಗಳು ಪೆಂಡಿಂಗ್ ಇದೆ. ಹೋಮ್ ಥಿಯೇಟರ್ ಪಕ್ಕ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ವೆಂಟಿಲೇಷನ್ಗೆ ನೀಟಾಗಿ 3 ಸೈಡು ಸ್ಪೇಸ್ ಕೊಟ್ಟಿದ್ದಾರೆ. ಟಿವಿ ಯೂನಿಟ್ ಇದೆ, ಸ್ಟೋರೇಜ್ಗೆ ಕಬರ್ಡ್ಸ್ ಇದೆ, ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ, ಹಾಗೆ
ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಈ ಫ್ಲೋರಲ್ಲಿ ಕೂಡ ಬಾಲ್ಕನಿ ಇದೆ. ಇವಾಗ ಟೆರೆಸ್ಗೆ ಹೋಗ್ತಾ ಇದ್ದೀನಿ, ಟೆರೆಸ್ ಹೇಗಿದೆ ಅಂತ ನೋಡೋಣ. ಸ್ಕೈಲೈಟ್ಸ್ಗೋಸ್ಕರ ಈ ಸ್ಪೇಸ್ನ ಬಿಟ್ಟಿದ್ದಾರೆ. ಹಾಗೆ ಏನಾದರೂ ಪಾರ್ಟಿ ಫಂಕ್ಷನ್ಸ್ ಮಾಡ್ತೀವಂದರೆ ಈ ಪ್ಲೇಸ್ನ ಕೂಡ ನಾವು ಯುಟಿಲೈಸ್ ಮಾಡ್ಬೋದು. ಟೆರೆಸಲ್ಲಿ ಒಂದು ಪ್ಯಾಂಟ್ರಿ ಬರುತ್ತೆ. ಇದು ಸ್ಟೋರ್ ರೂಮ್. ನೋಡ್ಬೋದು, ಎರಡು ಸೈಡ್ ಟೆರೆಸ್ಗೆ ದೊಡ್ಡ ಸ್ಪೇಸ್ ಕೊಟ್ಟಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಏರಿಯಾ ಮತ್ತೆ ವಾಷಿಂಗ್ ಪಾಯಿಂಟ್, ಹಾಗೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಲಿಫ್ಟ್ ರೂಮ್ ಬರುತ್ತೆ, ಸಿಂಟೆಕ್ಸ್ ಇದೆ, ಸೋಲಾರ್ ಇದೆ. ಈ ಪ್ರಾಪರ್ಟಿಯಲ್ಲಿ ವಾಟರ್ ಹೀಟರ್ ಮತ್ತು ವಾಟರ್ ಸಾಫ್ಟ್ನರ್ ಬರುತ್ತೆ. ನೋಡಿದ್ರಲ್ವಾ ಈ ಪ್ರಾಪರ್ಟಿ ಎಷ್ಟು ರಾಯಲ್ ಆಗಿ ಲಕ್ಸುರಿಯಸ್ ಆಗಿತ್ತು ಅಂತ. ನನಗೆ ಈ ಪ್ರಾಪರ್ಟಿ ತಗೋಬೇಕು ಅಂತ ಅನಿಸಿದೆ, ನಿಮಗೂ ಅನಿಸ್ತಾ ಇದೆ ಅಲ್ವಾ? ಹಾಗಾದರೆ ಈ ಪ್ರಾಪರ್ಟಿ ಎಲ್ಲಿ ಬರುತ್ತಪ್ಪ ಅಂದರೆ ತಾಜ್ ವ್ಯೂ ಅಂತ ಹೋಟೆಲ್ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ನಮಗೆ ಈ ಪ್ರಾಪರ್ಟಿ ಸಿಗುತ್ತೆ. ಗೋದ್ರೇಜ್ ಪ್ರಾಪರ್ಟಿ ಅಪ್ಕಮಿಂಗ್ ಇದೆ, ಅದು ಕೂಡ ವಾಕಬಲ್ ಇದೆ. ನನ್ನ ರೈಟ್ ಸೈಡಿಗೆ ನಿಮ್ಗೆ ಕಾಣಿಸ್ತಾ ಇದೆ. ಹಾಗೆ ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ತುಂಬ ನಿಯರೆಸ್ಟ್ ಇದೆ. ತುಮಕೂರು ಮೇನ್ ರೋಡ್, ಹಾಸನ್ ಮೇನ್ ರೋಡ್, ಮಂಗಳೂರು ಮೇನ್ ರೋಡ್ಗೆ ಈ ಪ್ರಾಪರ್ಟಿ ವಾಕಬಲ್ ಅಲ್ಲಿ ಸಿಗುತ್ತೆ. ಸೊ ಯಾರ್ಯಾರಿಗೆ ಈ ಪ್ರಾಪರ್ಟಿ ಇಷ್ಟ ಆಯಿತು, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಥರ ಕಮಿಷನ್ನು ಬ್ರೋಕರೇಜ್ ಇಲ್ಲದೆ ಡೈರೆಕ್ಟಾಗಿ ನೀವು ಓನರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.